ಬಾಲಿವುಡ್ನ ವಿವಾದಾತ್ಮಕ ನಟ ಆಗಿರುವಂತಹ KRK ಅರೆಸ್ಟ್ ಆಗಿದ್ದಾರೆ ಎನ್ನುವಂತಹ ಸುದ್ದಿ ಕೇಳಿ ಬರ್ತಾ ಇದೆ. ಮುಂಬೈ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕಮಲ್ ಆರ್ ಖಾನ್ ಅವರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಫೈರಿಂಗ್ ಪ್ರಕರಣದಲ್ಲಿ ಸಿಕ್ಕಿಬಿದ್ದಿದ್ದಾರೆ KRK. ಬಾಲಿವುಡ್ನ ವಿವಾದಾತ್ಮಕ ನಟ ಇವರು. ಆಗಾಗ ವಿವಾದಗಳನ್ನು ಸೃಷ್ಟಿ ಮಾಡ್ಕೊಳ್ತಾ ಇರ್ತಾರೆ. ಕಮಲ್ RK ಏನಿದ್ದಾರೆ ಅವರನ್ನು ಪೊಲೀಸರು ವಶಕ್ಕೆ ಪಡಿಸ್ಕೊಂಡಿದ್ದಾರೆ. ಮುಂಬೈ ಪೊಲೀಸರು ಫೈರಿಂಗ್ ಪ್ರಕರಣ ಇತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಇವರನ್ನು ವಶಕ್ಕೆ ಪಡಿಸ್ಕೊಂಡಿದ್ದಾರೆ. ಮುಂಬೈನ ವರ್ಸೋವಾ ಏನಿದೆ, ವರ್ಸೋವಾ ಬಳಿ ನಡೆದಂತಹ ಗುಂಡಿನ ದಾಳಿ ಪ್ರಕರಣ ಇದೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಲೈಸೆನ್ಸ್ ಗನ್ನು ಬೆಳೆಸಿದ್ದಾಗ ಒಪ್ಕೊಂಡಿದ್ರು. ಈ ನಟ ಒಪ್ಕೊಂಡು ಹೇಳಿದಾಗ ಏನೇನಾಯಿತು ಅಂತ. ಯಾಕಂದರೆ ಗಾಳಿಯಲ್ಲಿ ಗುಂಡು ಹಾರಿಸಿ ಸಾರ್ವಜನಿಕರಲ್ಲಿ ಇವರು ಭಯವನ್ನು ಹುಟ್ಟಿಸಿದ್ರು. ಆ ಆರೋಪ ಇವ್ರ ಮೇಲೆ ಕೇಳಿ ಬಂದಿತ್ತು. ಲೈಸೆನ್ಸ್ ಗನ್ನಿತ್ತು ಅವ್ರ ಹತ್ರ. ಆದರೂ ಕೂಡ ಅವರು ಯಾಕೆ ಹಾರಿಸಿದ್ರು ಅಂತ ಗೊತ್ತಿಲ್ಲ. ಹೇಳ್ತಾರೆ ಆತ್ಮರಕ್ಷಣೆಗಾಗಿ ಗುಂಡು ಹಾರಿಸಿದ್ದೆ ಅಂತ ಹೇಳ್ಕೊಳ್ತಾರೆ. ಆದರೆ ಕೂಡ ಅದು ತಪ್ಪು. ಕೆಲವೊಂದು ಬಾರಿ ತನಗೆ ಜೀವ ಬೆದರಿಕೆ ಇತ್ತು, ಹೀಗಾಗಿ ಗನ್ ಬಳಸಿದೆ ಅಂತ ಸಮರ್ಥನೆ ಮಾಡಿಕೊಂಡಿದ್ದಾರೆ ಅವರು. ನಟನ ನಿವಾಸದ ಮೇಲೆ ದಾಳಿ ನಡೆಸಿದರು ಪೊಲೀಸರು. ಮಾರಕ ಆಯುಧಗಳು ಮತ್ತು ಗನ್ಗಳನ್ನು ಕೂಡ ವಶಕ್ಕೆ ಪಡಿಸಿಕೊಂಡಿದ್ದಾರೆ. ಈ ಹಿಂದೆ ಕೂಡ ವಿವಾದಾತ್ಮಕ ಟ್ವೀಟ್ ಮಾಡಿ ಜೈಲು ಸೇರಿರ್ತಾರೆ ಇವರು. ಅಂಥವ್ರನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ ಅಥವಾ ವಶಕ್ಕೆ ಪಡೆದುಕೊಂಡಿದ್ದಾರೆ. ಗಾಳಿಯಲ್ಲಿ ಗುಂಡನ್ನು ಹಾರಿಸಿದ್ರು. ಅದು ಎಲ್ಲಿ ಅಂದರೆ ಸಾರ್ವಜನಿಕ ಪ್ರದೇಶದಲ್ಲಿ. ಬಾಲಿವುಡ್ನ ನಟ ಇವರು ಅನೇಕ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಆದರೆ ಇವರು ಸಾಕಷ್ಟು ಹೆಸರುವಾಸಿಯಾಗಿರುವಂಥದ್ದು ಅವರು ಕೊಡುವಂತಹ ವಿವಾದಾತ್ಮಕ ಹೇಳಿಕೆಗಳಿಂದ. ಅದೇ ರೀತಿಯಾದಂಥ ಇನ್ನೊಂದು ಆರೋಪ ಕೇಳಿ ಬರ್ತಾ ಇದೆ. ನೋಡಿ, ಇವರು ಸಾರ್ವಜನಿಕ ಪ್ರದೇಶದಲ್ಲಿ ಫೈರಿಂಗ್ ಮಾಡಿದರು. ಫೈರಿಂಗ್ ಮಾಡಿ ಸಿಕ್ಕಿ ಬೀಳ್ತಾರೆ. ಕಮಲ್ RK ಮುಂಬೈ ಪೊಲೀಸರು ಇವರನ್ನು ಬಂಧಿಸಿದ್ದಾರೆ. ಮುಂಬೈನ ವರ್ಸೋವಾ ಏನಿದೆ ಅಲ್ಲಿ ಒಂದು ಗುಂಡನ್ನು ಹಾರಿಸಿರ್ತಾರೆ. ಅಲ್ಲಿ ಜನರು ಏನಿರ್ತಾರೆ, ಸುತ್ತಮುತ್ತ ಜನರು ಯಾಕೆ ಹಾರಿಸಿದ್ರು ಅಂತ ಭಯಪಟ್ಕೊಂಡಿರ್ತಾರೆ. ಲೈಸೆನ್ಸ್ ಇರುತ್ತೆ, ಲೈಸೆನ್ಸ್ಗಳನ್ನು ಬಳಸಿದ್ದಾರೆ ಅವರು. ಆದರೂ ಕೂಡ ಅದು ತಪ್ಪು ಅಂತ ಹೇಳಿ. ಯಾಕಂದರೆ ಸಾರ್ವಜನಿಕರಲ್ಲಿ ಭಯವನ್ನು ಹುಟ್ಟಿಸಿದೆ ನೀವು ಮಾಡಿದಂತಹ ಒಂದು ಕೆಲಸ. ಆ ಆರೋಪ ಕೇಳಿ ಬಂದಿತ್ತು. ಆ ಆರೋಪದ ಅಡಿನೇ ಮುಂಬೈ ಪೊಲೀಸರು ಇವರನ್ನು ಹಿಡ್ಕೊಂಡಿದ್ದಾರೆ. ಮಿಂಚಿನ ಕಾರ್ಯಾಚರಣೆಯನ್ನು ನಡೆಸಿದ್ರು. ಈ ಒಂದು ಕೇಸ್ನ ವಿಚಾರವಾಗಿ ಕೆಲವು ಗಂಟೆಗಳಲ್ಲಿ ನಟನನ್ನು ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಆತ್ಮರಕ್ಷಣೆಗಾಗಿ ನಾನು ಗುಂಡನ್ನು ಹಾರಿಸಿದ್ದೀನಿ ಅಂತ ಹೇಳಿಕೊಂಡಿದ್ರು ಇವರು. ಅದೇ ವಿಚಾರವಾಗಿ ಏನು ಸಮರ್ಥನೆ ಮಾಡ್ಕೊಂಡಿಲ್ಲ. ತನಿಖೆ ಆಗ್ತಾ ಇದೆ. ನಟನ ನಿವಾಸದ ಮೇಲೆ ದಾಳಿ ಕೂಡ ಮಾಡಿದಾಗ ಅಲ್ಲಿ ಗನ್ನು ಮತ್ತು ಮಾರಕಾಸ್ತ್ರಗಳು ಪತ್ತೆಯಾಗಿದೆ. ಈ ಹಿಂದೆ ಕೂಡ ಟ್ವೀಟ್ ಮಾಡಿದರು. ಟ್ವೀಟ್ ಮಾಡಿ ಜೈಲಿಗೆ ಕೂಡ ಹೋಗಿದ್ರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.